ಬಲವನ್ನು ಬಲದಿಂದಲೇ ಎದುರಿಸಲಾಗುವುದು. ಈ ಮಾತನ್ನು ಕೇಳಿದ ತಕ್ಷಣ ನಮ್ಮ ಕಣ್ಮುಂದೆ ಒಬ್ಬ ದೈತ್ಯಾಕಾರದ ಬಲಿಷ್ಠ ನಾಯಕನ ಚಿತ್ರಣ ಮೂಡಬಹುದು ಅಲ್ವಾ? ಆದರೆ ಈ ಮಾತನ್ನು ಹೇಳಿದ್ದು ನೋಡಲು ತುಂಬಾನೇ ಸಣ್ಣ ನಿಲುವಿನ ಸೌಮ್ಯ ಸ್ವಭಾವದ ಒಬ್ಬ ವ್ಯಕ್ತಿ. ಹಾಗಾದ್ರೆ ಯಾರು ಆ ವ್ಯಕ್ತಿ? ಅಂತಹ ದೃಢವಾದ ಮಾತುಗಳ ಹಿಂದಿದ್ದ ಅವರ ನಿಜವಾದ ವ್ಯಕ್ತಿತ್ವ ಹೇಗಿತ್ತು? ಬನ್ನಿ, ಅವರ ಕಥೆಯನ್ನೊಮ್ಮೆ ನೋಡೋಣ. ನಮಸ್ಕಾರ. ಒಂದು ಮಾತಿದೆ, ಅಧಿಕಾರ ಸಿಕ್ಕಾಗ ಮನುಷ್ಯ ಬದಲಾಗ್ತಾನೆ ಅಂತ. ಆದರೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿ ಅಧಿಕಾರದ ಅರ್ಥವನ್ನೇ ಬದಲಿಸಿಬಿಡ್ತಾರೆ. ಹೌದು, ನಾವಿವತ್ತು ಮಾತಾಡ್ತಿರೋದು ಭಾರತದ 2ನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ. ಅವರ ಸರಳತೆ, ಆದರೆ ಆ ಸರಳತೆಯ ಹಿಂದಿದ್ದ ದೃಢತೆ ನಮ್ಮ ದೇಶದ ಮೇಲೆ ಎಷ್ಟು ದೊಡ್ಡ ಪ್ರಭಾವ ಬೀರಿತು ಅನ್ನೋದನ್ನ ನೋಡೋಣ. ಈ ಒಂದು ಮಾತು ಅವರ ಇಡೀ ವ್ಯಕ್ತಿತ್ವವನ್ನೇ ಹಿಡಿದಿಡುತ್ತೆ ಅಲ್ವಾ? ನೋಡಕ್ಕೆ ತುಂಬಾನೇ ಶಾಂತ, ಸೌಮ್ಯ ಸ್ವಭಾವದವರು. ಆದ್ರೆ ಪರಿಸ್ಥಿತಿ ಕೈ ಮೀರಿದಾಗ ಅಷ್ಟೇ ಕಠಿಣವಾಗಿ ನಿಲ್ಲಬಲ್ಲವರಾಗಿದ್ರು. ಇದೇ ನೋಡಿ ಅವರ ನಾಯಕತ್ವದ ಅಸಲಿ ತಾಕತ್. ಸರಿ, ಹಾಗಾದ್ರೆ ಬನ್ನಿ ಅವರ ಜೀವನದ ಒಂದೊಂದೇ ಅಧ್ಯಾಯಗಳನ್ನ ನೋಡೋಣ. ಅವರ ವಿನಮ್ರ ಹಿನ್ನೆಲೆ, ಅವರ ಪ್ರಾಮಾಣಿಕತೆ, ಸರಳತೆ, ಜನಪರ ನಾಯಕತ್ವ ಮತ್ತು ಕೊನೆಗೆ ಅವರ ಪರಂಪರೆ, ಇವೆಲ್ಲವನ್ನ ನಾವು ಇವತ್ತು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ಯಾವುದೇ ದೊಡ್ಡ ವ್ಯಕ್ತಿಯ ಕಥೆ ಕೂಡ ಅವರ ಬಾಲ್ಯದಿಂದಲೇ ಶುರುವಾಗತ್ತೆ ಅಲ್ವಾ? ಶಾಸ್ತ್ರಿಯವರ ಜೀವನದಲ್ಲೂ ಅಷ್ಟೆ. ಅವರ ಬಾಲ್ಯದಲ್ಲಿ ನಡೆದ ಒಂದು ಪುಟ್ಟ ಘಟನೆ ಅವರಲ್ಲಿ ಎಂಥ ದೊಡ್ಡ ಸಹಾನುಭೂತಿ ಇತ್ತು ಅನ್ನೋದನ್ನ ತೋರಿಸುತ್ತೆ. ಮಾರುಕಟ್ಟೆಯಲ್ಲಿ ಒಬ್ಬ ವಯಸ್ಸಾದ ಅಜ್ಜಿ 100 ಮಾವಿನ ಹಣ್ಣುಗಳನ್ನ ಕೇವಲ ಒಂದು ಆಣೆಗೆ ಮಾರುತ್ತಿದ್ರು. ಅಂದ್ರೆ ಅವರಿಗಿದ್ರಿಂದ ನಷ್ಟಾನೇ ಆಗ್ತಿತ್ತು. ಇದನ್ನೇ ನೋಡಿದ ಬಾಲಕ ಲಾಲ್ ಬಹದ್ದೂರ್ ಬೇರೆಯವರ ತರ ಓಹ್ ಅಕ್ಕ ಸಿಕ್ತಿದೆ ಅಂತ ಖುಷಿ ಪಡ್ಲಿಲ್ಲ. ಅವರಿಗೆ ಬೇಜಾರಾಯ್ತು. ಹಾಗಾಗಿ ಅವರು ಆ ಅಜ್ಜಿಯ ಹತ್ರ ಹೋಗಿ ಕೇವಲ 50 ಮಾವಿನ ಹಣ್ಣುಗಳನ್ನು ಮಾತ್ರ ಎಣಿಸಿಕೊಳ್ತಾರೆ. ಆದ್ರೆ ದುಡ್ಡು ಕೊಡುವಾಗ ಪೂರ್ತಿ ಒಂದು ಆಣೆಯನ್ನೇ ಕೊಡ್ತಾರೆ. ಯಾಕೆ ಅಂತ ಕೇಳಿದ್ರೆ, ಅಜ್ಜಿ ನಿಮಗೆ ನಷ್ಟ ಆಗ್ಬಾರ್ದು ಅಂತ ಹೇಳ್ತಾರೆ. ನೋಡಿ, ಈ ಒಂದು ಸಣ್ಣ ಘಟನೆ ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ. ಇದು ಬರೀ ದಯೆ ಅಲ್ಲ, ಇದು ನ್ಯಾಯಪ್ರಜ್ಞೆ. ಮುಂದೆ ಒಬ್ಬ ಮಹಾನ್ ನಾಯಕನಾಗುವ ವ್ಯಕ್ತಿಯ ಅಡಿಪಾಯ ಇಲ್ಲೇ ಕಾಣಿಸುತ್ತೆ. ಬಾಲ್ಯದಲ್ಲಿ ಕಂಡ ಈ ಸಹಾನುಭೂತಿಯೇ ಅವರ ಜೀವನದುದ್ದಕ್ಕೂ ಜೊತೆಗಿತ್ತು. ಸರಿ, ಈಗ ಅವರ ಪ್ರಾಮಾಣಿಕತೆ ಎಂಥ ಕಠಿಣ ಪರೀಕ್ಷೆಗಳನ್ನ ಎದುರಿಸ್ತು ಅನ್ನೋದನ್ನ ನೋಡೋಣ ಬನ್ನಿ. ಈ ಘಟನೆ ನಿಜಕ್ಕೂ ಅವರ ವ್ಯಕ್ತಿತ್ವಕ್ಕೆ ಸಾಕ್ಷಿ. ಅವರು ಜೈಲ್ನಲ್ಲಿದ್ದಾಗ ಅವರ ಮಗಳಿಗೆ ಸಿಡುಬು ರೋಗ ಬಂದು ತುಂಬಾನೇ ಸೀರಿಯಸ್ ಆಗಿತ್ತು. ಮಗಳನ್ನ ನೋಡೋಕೆ ಸರ್ಕಾರ ಅವರಿಗೆ 15 ದಿನ ಪೆರೋಲ್ ಕೊಟ್ಟು, ಆದ್ರೆ ಒಂದು ಕಂಡೀಷನ್ ಹಾಕಿತ್ತು: ಯಾವುದೇ ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸಬಾರ್ದು ಅಂತ. ಶಾಸ್ತ್ರಿ ಅವ್ರೇನ್ ಮಾಡಿದ್ರು ಗೊತ್ತಾ? ಷರತ್ತು ಹಾಕಿ ಕೊಡೋದಾದ್ರೆ ನನಗೆ ಪೆರೋಲೇ ಬೇಡ ಅಂತ ನೇರವಾಗಿ ಹೇಳ್ಬಿಟ್ರು. ವೈಯಕ್ತಿಕ ನೋವಿಗಿಂತ ಸಿದ್ಧಾಂತ ಮತ್ತು ದೇಶವೇ ಅವರಿಗೆ ಮುಖ್ಯವಾಗಿತ್ತು. ಎಂಥ ನೈತಿಕ ಧೈರ್ಯ ಅಲ್ವಾ? ಎಷ್ಟೇ ದೊಡ್ಡ ಹುದ್ದೆಗೆ ಹೋದ್ರೂ ಶಾಸ್ತ್ರಿಯರು ತಮ್ಮ ಮೂಲವನ್ನ ಯಾವತ್ತೂ ಮರಿಲಿಲ್ಲ. ಸರಳತೆ ಅನ್ನೋದು ಅವರಿಗೆ ಬರೀ ಒಂದು ಗುಣ ಆಗಿರ್ಲಿಲ್ಲ, ಅದು ಅವರ ಉಸಿರಾಗಿತ್ತು. ಇದನ್ನೊಮ್ಮೆ ನೋಡಿ. ಒಂದು ಕಡೆ ಪ್ರಧಾನಮಂತ್ರಿ, ಗೃಹಮಂತ್ರಿ, ರೈಲ್ವೆ ಮಂತ್ರಿ ಅಂಥ ದೊಡ್ಡ ಹುದ್ದೆಗಳು. ಇನ್ನೊಂದು ಕಡೆ ಸ್ವಂತ ಮನೆಯಿಲ್ಲದೆ ರೈಲಿನಲ್ಲಿ 2ನೇ ದರ್ಜೆಯಲ್ಲಿ ಪ್ರಯಾಣ ಮಾಡ್ತಾ, ದೇಶದಲ್ಲಿ ಆಹಾರದ ಕೊರತೆ ಇದ್ದಾಗ ತಾವೂ ದಿನಕ್ಕೆ ಒಂದೇ ಹೊತ್ತು ಊಟ ಮಾಡ್ತಾ ಇದ್ದ ಜೀವನ. ಅವರ ಅಧಿಕಾರಕ್ಕೂ ಅವರ ಬದುಕಿಗೂ ಅಜಗಜಾಂತರ ವ್ಯತ್ಯಾಸ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಒಮ್ಮೆ ಯೋಚನೆ ಮಾಡಿ, ದೇಶದ ಗೃಹ ಮಂತ್ರಿಯಾಗಿದ್ದವರು ನನಗೆ ಅಡುಗೆಯವರನ್ನ ಇಟ್ಕೊಳ್ಳೋಷ್ಟು ಸಂಬಳ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಇವತ್ತಿನ ಕಾಲದಲ್ಲಿ ಇದನ್ನ ಊಹಿಸೋಕೂ ಆಗಲ್ಲ ಅಲ್ವಾ? ಅವರ ಪ್ರಾಮಾಣಿಕತೆಗೆ, ಸರಳತೆಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಹಾಗಂತ ಈ ಸರಳತೆ, ಪ್ರಾಮಾಣಿಕತೆ ಎಲ್ಲ ಅವರ ವೈಯಕ್ತಿಕ ಜೀವನಕ್ಕೆ ಮಾತ್ರ ಸೀಮಿತ ಆಗಿರ್ಲಿಲ್ಲ. ಅವರ ಆಡಳಿತದಲ್ಲೂ ಇದೇ ಮೌಲ್ಯಗಳು ಕಾಣಿಸ್ತಿದ್ದವು. ಜನರಿಗಾಗಿ ಅವರು ಮಾಡಿದ ಕೆಲಸಗಳನ್ನ ನೋಡಿದ್ರೆ ಇದು ಗೊತ್ತಾಗತ್ತೆ. ಅವರು ರೈಲ್ವೆ ಮಂತ್ರಿ ಆಗಿದ್ದಾಗ ರೈಲಿನಲ್ಲಿ ಫಸ್ಟ್ ಕ್ಲಾಸ್ ಮತ್ತೆ ಥರ್ಡ್ ಕ್ಲಾಸ್ ಮಧ್ಯೆ ಇದ್ದ ಅಂತರವನ್ನ ಕಡಿಮೆ ಮಾಡೋಕೆ ಮುಂದಾದ್ರು. ಶ್ರೀಮಂತರಿಗೆ ರಾಜವೈಭವ ಕೊಟ್ಟಿದ್ದ ಫಸ್ಟ್ ಕ್ಲಾಸ್ ಅನ್ನೇ ರದ್ದು ಮಾಡಿದ್ರು. ಬಡವರು ಪ್ರಯಾಣಿಸುವ ಥರ್ಡ್ ಕ್ಲಾಸ್ ಬೋಗಿಗಳಲ್ಲಿ ಫ್ಯಾನ್ ಹಾಕಿಸಿದ್ರು. ಇದು ಬರೀ ಒಂದು ಸೌಲಭ್ಯ ಅಲ್ಲ, ಇದೊಂದು ಸಮಾನತೆಯ ಹೆಜ್ಜೆ. ಅಷ್ಟೇ ಅಲ್ಲ, ಇಡೀ ರೈಲ್ವೆ ವ್ಯವಸ್ಥೆ ನಿರ್ವಹಣೆಯನ್ನು ಸುಧಾರಿಸಿದ್ರು. ಟ್ರೈನ್ಗಳಲ್ಲಿ ಆಗ್ತಿದ್ದ ಕಳ್ಳತನವನ್ನ ತಡೆಯೋಕೆ ಕಠಿಣ ಕ್ರಮಗಳನ್ನ ತೆಗೆದುಕೊಂಡ್ರು. ಅಷ್ಟೇ ಅಲ್ಲ, ಒಂದು ದೊಡ್ಡ ರೈಲು ಅಪಘಾತ ನಡೆದಾಗ ಅದರ ನೈತಿಕ ಹೊಣೆ ಹೊತ್ತು ತಮ್ಮ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಬಿಟ್ರು. ಸಾರ್ವಜನಿಕ ಜೀವನದಲ್ಲಿ ಇಂಥ ಜವಾಬ್ದಾರಿಯನ್ನ ಇವತ್ತು ನಾವು ಎಲ್ಲಿ ನೋಡೋಕಾಗತ್ತೆ? ಇದವರ ಪ್ರಾಮಾಣಿಕತೆಯ ಶಿಖರ. ಅವರ ರಾಜಕೀಯ ಪಯಣ ಹೇಗ್ ಶುರುವಾಯಿತು ಅಂತ ನೋಡೋಣ.
ಸ್ವಾತಂತ್ರ್ಯ ಸಂಗ್ರಾಮದಿಂದ ಆರಂಭವಾಗಿ ದೇಶದ ಅತ್ಯುನ್ನತ ಹುದ್ದೆಯವರೆಗೂ ಅವರು ತಲುಪಿದ ಹಾದಿ ಹೇಗಿತ್ತು? ಅವರ ಜರ್ನಿ ಶುರುವಾಗಿದ್ದೇ ದೊಡ್ಡ ನಾಯಕರ ಜೊತೆ. ನೆಹರು, ಪಟೇಲ್ ಅವರಂತಹ ದಿಗ್ಗಜರ ಜೊತೆ ಅಸಹಕಾರ ಚಳುವಳಿ, ದಂಡಿಯಾತ್ರೆಯಲ್ಲಿ ಭಾಗವಹಿಸಿದ್ರು. ಅಲ್ಲಿಂದ ಉತ್ತರ ಪ್ರದೇಶದ ಗೃಹ ಮತ್ತು ಸಾರಿಗೆ ಸಚಿವರಾಗಿ ಕೆಲಸ ಮಾಡಿದ್ರು. ಆಮೇಲೆ ಕೇಂದ್ರಕ್ಕೆ ಬಂದು ರೈಲ್ವೆ ಮಂತ್ರಿ, ಗೃಹ ಮಂತ್ರಿಯಂತಹ ಪ್ರಮುಖ ಜವಾಬ್ದಾರಿಗಳನ್ನು ನಿಭಾಯಿಸಿದ್ರು. ಕೊನೆಗೆ ದೇಶದ ಪ್ರಧಾನಿ ಹುದ್ದೆಗೇರಿದ್ರು. ಅಂದ್ರೆ ಅವರ ಆಡಳಿತಾತ್ಮಕ ಅನುಭವ ಎಷ್ಟಿತ್ತು ಅಂತ ಊಹಿಸಬಹುದು. ಆದರೆ ಅವರ ರಾಜಕೀಯ ಸಾಧನೆಗಳಿಗಿಂತ ಹೆಚ್ಚಾಗಿ ಜನ ಅವರನ್ನು ನೆನಪಿಸಿಕೊಳ್ಳೋದು ಅವರ ವ್ಯಕ್ತಿತ್ವಕ್ಕಾಗಿ. ಅವರ ಈ ವ್ಯಕ್ತಿತ್ವ, ಈ ತತ್ವಗಳು ಅವರ ಆಡಳಿತದಲ್ಲಿ ಹೇಗೆ ಕಾಣ್ತಾ ಇತ್ತು? ಬನ್ನಿ, ಜನರಿಗಾಗಿ ಅವರು ಮಾಡಿದ ಕೆಲಸಗಳನ್ನು ನೋಡೋಣ. ಅವರ ಸರಳತೆಗಂತೂ ಅದೆಷ್ಟೋ ಉದಾಹರಣೆಗಳಿವೆ. ಒಂದು ರೈಲು ಅಪಘಾತ ಆದಾಗ ಅದರ ನೈತಿಕ ಹೊಣೆ ಹೊತ್ತು ತಮ್ಮ ರೈಲ್ವೆ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಬಿಟ್ರು. ತಾವೊಬ್ಬ ಸಚಿವರಾಗಿದ್ರೂ ಯಾವಾಗಲೂ ಸೆಕೆಂಡ್ ಕ್ಲಾಸ್ನಲ್ಲೇ ಪ್ರಯಾಣ ಮಾಡ್ತಿದ್ರು. ದೇಶದಲ್ಲಿ ಆಹಾರದ ಅಭಾವ ಉಂಟಾದಾಗ ತಮ್ಮ ಮನೆಯವರ ಹತ್ರ ನಾವೆಲ್ಲರೂ ದಿನಕ್ಕೆ 1 ಹೊತ್ತು ಮಾತ್ರ ಊಟ ಮಾಡೋಣ ಅಂತ ಹೇಳಿ ತಾವೇ ಮಾದರಿಯಾದರು. ಅಷ್ಟೇ ಯಾಕೆ, ಗೃಹ ಸಚಿವರಾಗಿದ್ದಾಗ ಸ್ವಂತ ಮನೆ ಇರಲಿಲ್ಲ. ತಮ್ಮ ಮಕ್ಕಳಿಗಾಗಿ ಒಂದು ಚಿಕ್ಕ ಕಾರು ಬೇಕು ಅಂತ ಸರ್ಕಾರದಿಂದ ಸಾಲ ತಗೊಂಡು ಖರೀದಿಸಿದ್ರು. ಇಷ್ಟೆಲ್ಲ ಸೌಮ್ಯ, ಸರಳ ಅಂತ ಹೇಳ್ತಿದ್ರು. ಅವರಲ್ಲಿ ಒಬ್ಬ ದೃಢ ನಿರ್ಧಾರ ತೆಗೆದುಕೊಳ್ಳಬಲ್ಲ ನಾಯಕ ಕೂಡ ಇದ್ದ. ನೋಡೋಕೆ ಮೃದು, ಆದರೆ ನಿರ್ಧಾರಗಳಲ್ಲಿ ಕಠಿಣ. ಅವರ ಚಾಕಚಕ್ಯತೆ ಮತ್ತು ದೃಢತೆ ಹೇಗಿತ್ತು ಅಂತ ಈಗ ನೋಡೋಣ. ನೋಡೋಕೆ ಸಣ್ಣ, ದುರ್ಬಲ ವ್ಯಕ್ತಿಯಂತೆ ಕಂಡ್ರೂ ಶಾಸ್ತ್ರಿಯವರ ಮನಸ್ಸು ಮತ್ತು ಕೆಲಸಗಳು ತುಂಬಾನೇ ಬಲಿಷ್ಠವಾಗಿದ್ವು. ಉದಾಹರಣೆಗೆ, ಸಿಮೆಂಟ್ ಮತ್ತು ಸ್ಟೀಲ್ ಮೇಲಿದ್ದ ಸರ್ಕಾರಿ ಕಂಟ್ರೋಲನ್ನ ತೆಗೆದಾಕಿದ್ರು. ಇದು ಅಂದಿನ ಕಾಲಕ್ಕೆ ಬಹಳ ದಿಟ್ಟ ನಿರ್ಧಾರ. ಅದೇ ರೀತಿ ಹಿಂದಿ ಹೇರಿಕೆಯ ವಿಚಾರವಾಡಿ ದಕ್ಷಿಣ ಭಾರತದಲ್ಲಿ ದೊಡ್ಡ ಹೋರಾಟಗಳು ಶುರುವಾದಾಗ ಅವರು ತುಂಬಾ ಚಾಣಾಕ್ಷತನದಿಂದ ಇಂಗ್ಲಿಷ್ ಕೂಡ ಸಹಾಯಕ ಅಧಿಕೃತ ಭಾಷೆಯಾಗಿ ಮುಂದುವರಿಯುತ್ತೆ ಅಂತ ಘೋಷಿಸಿ ಇಡೀ ಪರಿಸ್ಥಿತಿಯನ್ನ ಶಾಂತಗೊಳಿಸಿದ್ರು. ಇದೆಲ್ಲ ದೇಶದೊಳಗಿನ ವಿಚಾರ. ಆದರೆ ದೇಶದ ಮೇಲೆ ಹೊರಗಿನಿಂದ ಆಕ್ರಮಣ ಆಗ ಅವರೊಳಗಿನ ಆ ಉಕ್ಕಿನ ಮನುಷ್ಯ ಎದ್ದು ನಿಂತ. ನಾವೀ ಸಂಚಿಕೆ ಶುರು ಮಾಡಿದ್ವಲ್ಲ, ಆ ಮಾತನ್ನ ಅವರು ಹೇಳಿದ್ದು ಆಗ್ಲೇ. ಸಂಸತ್ತಿನಲ್ಲಿ ಗರ್ಜಿಸಿದ್ರು, ಬಲವನ್ನು ಬಲದಿಂದಲೇ ಎದುರಿಸಲಾಗುವುದು ಅಂತ. ಪಾಕಿಸ್ತಾನ ಜಮ್ಮು ಮತ್ತು ಕಾಶ್ಮೀರದ ಮೇಲೆ ದಾಳಿ ಮಾಡಿದಾಗ ಶಾಸ್ತ್ರಿಯವರು ಒಂದು ಕ್ಷಣವೂ ಯೋಚಿಸಲಿಲ್ಲ. ಭಾರತೀಯ ಸೇನೆಗೆ ಸಂಪೂರ್ಣ ಫ್ರೀಡಂ ಕೊಟ್ಟು ಪಾಕಿಸ್ತಾನಕ್ಕೆ ಒಂದು ಮರೆಯಲಾಗದ ಪಾಠ ಕಲಿಸಿ ಅಂತ ಆದೇಶಿಸಿದರು. ಅದರ ಫಲಿತಾಂಶ, ಭಾರತೀಯ ಸೇನೆಯು ನಿರ್ಣಾಯಕ ಗೆಲುವನ್ನು ಸಾಧಿಸಿತು. ಹಾಗಾದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಈ ಕಥೆಯಿಂದ ನಾವು ಕಲಿಯೋದೇನು? ಅವರ ನಾಯಕತ್ವ ಅನ್ನೋದು ವಿನಮ್ರತೆ ಮತ್ತು ಶಕ್ತಿಯ ಒಂದು ಅದ್ಭುತವಾದ ಮಿಶ್ರಣ, ಒಂಥರ ವಿನಮ್ರ ಶಕ್ತಿ. ಹಾಗಾದ್ರೆ ಇವತ್ತಿನ ಈ ಪ್ರಚಾರ ವೈಭವದ ಯುಗದಲ್ಲಿ ಶಾಸ್ತ್ರಿಯವರ ತರಹದ ಮೌನವಾದ ಆದರೆ ಅಷ್ಟೇ ದೃಢವಾದ ಶಕ್ತಿಗೆ ಬೆಲೆ ಇದೆಯಾ? ಅದರ ಮೌಲ್ಯವಾದರೂ ಏನು? ಈ ಒಂದು ಪ್ರಶ್ನೆಯ ಜೊತೆ ಯೋಚನೆ ಮಾಡೋಕೆ ಬಿಟ್ಟು ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ.